ಫ್ರೆಂಡ್ಸ್, ಇವತ್ತು ಸೀರೆ ಕುಚ್ಚು ಹಾಕೋದಕ್ಕೆ ನಾನಿಲ್ಲಿ 75 ಎಳೆ ಥ್ರೆಡನ್ನು ತಗೊಂಡಿದ್ದೀನಿ. ಸ್ವಲ್ಪ ಗಮ್ ಹಾಕಿ ತುದಿಯಲ್ಲಿ ಶಾರ್ಪ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಈ ರಿಂಗ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಹೋಲ್ ಇರುವಂಥದ್ದನ್ನ ಮೀಡಿಯಮ್ ಸೈಜ್ ರಿಂಗ್ ತಗೊಳ್ಬೇಕು. ಒಂದು ಹೋಲ್ ಮೇಲ್ಭಾಗದಲ್ಲಿ ಇರುತ್ತಲ್ವ, ಇನ್ನೊಂದು ಹೋಲ್ ಕೆಳಭಾಗದಲ್ಲಿ ಇರುತ್ತೆ. ಸೊ ಕೆಳಭಾಗದಲ್ಲಿ ಈ ರೀತಿ ಕಟ್ಕೊಳ್ಬೇಕು. ನಾವು ಸೀರೆ ಕುಚ್ಚನ್ನು ನಾವು ಸೀರೆಗೆ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ರಿಂಗಿಗೆ ನಾವು ಕುಚ್ಚನ್ನು ಕಟ್ಕೊಳ್ಬೇಕು. ಇದನ್ನು ಹಾಕೋದಕ್ಕೆ ಕ್ರೋಶ ಕುಚ್ಚು ಬರಬೇಕು ಅಂತೇನಿಲ್ಲ, ಯಾರು ಬೇಕಿದ್ರೂ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಈ ರೀತಿ ಫೋಲ್ಡ್ ಮಾಡಿ ಕಟ್ಟಿದಾಗ 150 ಎಳೆ ದಾರ ಆಗುತ್ತೆ. ಇವಾಗ ಕುಚ್ಚನ್ನು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು ಥ್ರೆಡನ್ನು ಕಟ್ ಮಾಡಬೇಕು. ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಿ ಜೆರಿ ಥ್ರೆಡ್ಡಲ್ಲಿ ನಾವು ಇದನ್ನು ಕಟ್ಕೊಳ್ಬೇಕು. ಸ್ವಲ್ಪ ಜೆರಿ ಥ್ರೆಡನ್ನು ಹಿಂದೆ ಬಿಟ್ಟು ಸ್ವಲ್ಪ ಟೈಟಾಗಿ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡು 1-2-3 ಸಲ ರೌಂಡು ಟೈಟಾಗಿ ಸುತ್ಕೊಳ್ಬೇಕು. ನಂತರ ಹೂ ಕಟ್ಟೋ ರೀತಿ ನಾವು 1-2-3 ಸಲ ಕಟ್ಕೊಳ್ಬೇಕು. ಈ ರೀತಿ ಕಟ್ಕೊಂಡು ಸ್ವಲ್ಪ ಜೆರಿ ಥ್ರೆಡನ್ನು ಈ ರೀತಿ ಕಟ್ ಮಾಡಿಕೊಂಡು 2 ಥ್ರೆಡನ್ನು ಹಿಂದೆ ತಗೊಂಡೋಗಿ, ಸೊ ಮುಂದೆ ಇರುತ್ತಲ್ವ ಥ್ರೆಡ್ಡು ಇದು, ಮತ್ತು ಇವಾಗ ಥ್ರೆಡ್ ಕಟ್ ಮಾಡ್ಕೊಂಡ್ವಲ್ಲ ಜೆರಿ ಥ್ರೆಡನ್ನು, ಅದನ್ನು ಎರಡನ್ನೂ ಕೂಡ ಹಿಂದೆ ತಗೊಂಡೋಗಿ ಹಿಂದೆ 1-2 ಸಲ ಟೈಟಾಗಿ ಗಂಟು ಹಾಕ್ಕೊಳ್ಬೇಕು, 1-2-3 ಸಲ. ಸೊ ಇದು ತುಂಬ ಈಸಿ ಇದೆ. ಒಂದೆರಡು ಮೂರು ಸಲ ಟೈಟಾಗಿ ಗಂಟು ಹಾಕ್ಕೊಂಡು ಸ್ವಲ್ಪ ಗಮ್ ಹಾಕಿದ್ರೆ ಟೈಟಾಗಿರುತ್ತೆ, ಬಿಚ್ಚೋಗೋದಿಲ್ಲ. ಸೊ ಗಮ್ ಹಾಕ್ತಾ ಇದ್ರೂ ಕೂಡ ನಡೆಯುತ್ತೆ, ನಾವು ಹಾಗೆ ಕಟ್ಟಿರೋದಲ್ವ, ಬಿಚ್ಚೋಗೋದಿಲ್ಲ. ನಂತರ ಜೆರಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಮೊದಲಿಗೆ ಸೀರೆ ಕುಚ್ಚನ್ನು ರೆಡಿ ಮಾಡ್ಕೊಳ್ಬೇಕು ರಿಂಗಿಗೆ. ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಒಂದು ಸೀರೆಗೆ ಎಷ್ಟು ಅವಶ್ಯಕತೆ ಇದೆಯೋ ನೋಡಿಕೊಂಡು ಹಾಕ್ಕೊಳ್ಬೋದು. ನಾನು 2 ಕಲರಲ್ಲಿ ಸೀರೆ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ಅದರ ಹೋಲೊಂದು ಮೇಲ್ಭಾಗದಲ್ಲಿ ಬರೋ ಹಾಗೆ ಮಾಡಿ ಇಟ್ಕೊಳ್ಬೇಕು. ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಇವಾಗ ನಾವು ಸೀರೆಗೆ ಅಟ್ಯಾಚ್ ಮಾಡ್ಕೊಳ್ಳೋದು. ಆಲ್ರೆಡಿ ಒಂದು ಅಟ್ಯಾಚ್ ಮಾಡಿದ್ದೀನಿ, ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕಾಟನ್ ಥ್ರೆಡನ್ನು ಎರಡು ಎಳೆ ತಗೊಂಡಿದ್ದೀನಿ. ಹಿಂದೆ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಕೆಳಗಡೆಯಿಂದ ಮೇಲೆ ಸೀರೆಗೆ ನಿಡಲ್ನ ಚುಚ್ಚಿ ಮೇಲ್ಭಾಗದಲ್ಲಿ ತಂದು ಮತ್ತೆ ಇನ್ನೊಂದು ರೌಂಡು ಕೆಳಭಾಗದಿಂದನೇ ಸೂಜಿನ ಚುಚ್ಚಿ ಒಂದು ನಾಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸೀರೆಗೆ ನಾಟ್ ಮಾಡಬೇಕು. ನಂತರ ನಾವು ಆಲ್ರೆಡಿ ರಿಂಗಿಗೆ ಕುಚ್ಚನ್ನು ಕಟ್ಕೊಂಡಿರ್ತೀವಲ್ಲ, ಅದರಲ್ಲಿ ಒಂದು ರಿಂಗನ್ನು ತಗೊಳ್ಬೇಕು. ಒಂದು ರಿಂಗನ್ನು ತಗೊಂಡು ಇಲ್ಲಿ ಮೇಲ್ಭಾಗದಲ್ಲಿ ಹೋಲ್ ಇದೆಯಲ್ವ, ಇದರೊಳಗಡೆ ಸೂಜಿನ ಪಾಸ್ ಮಾಡ್ಕೊಳ್ಬೇಕು. ಆ ಹೋಲ್ ಗ್ಯಾಪಲ್ಲಿ ಸೂಜಿನ ಪಾಸ್ ಮಾಡಿಕೊಂಡು ಕೆಳಗಡೆ ತಗೊಳ್ಬೇಕು. ನಂತರ ಇದಕ್ಕೆ ಮಧ್ಯದಲ್ಲಿ ನಾನು ಒಂದು ಗೆಜ್ಜೆ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಗೆಜ್ಜೆ ಬೀಡ್ ಇಲ್ಲ ಅನ್ನೋರು ನಾರ್ಮಲ್ ರೌಂಡ್ ಶೇಪ್ ಬೀಡ್ಗಳಿರುತ್ತಲ್ವ ಚಿಕ್ಕದು, ಅದನ್ನು ಹಾಕ್ಕೊಳ್ಬೋದು. ನಾನು ಗೆಜ್ಜೆ ಬೀಡನ್ನ ಹಾಕ್ಕೊಂಡೆ. ಗೆಜ್ಜೆ ಬೀಡನ್ನ ಹಾಕ್ಕೊಂಡ್ಮೇಲೆ ಈ ಗೆಜ್ಜೆ ಬೀಡನ್ನ ಬಿಟ್ಟು ರಿಂಗ್ ಒಳಗಡೆ ನಾವು, ಅಂದರೆ ಹೋಲ್ ಒಳಗಡೆನೆ ಮೇಲೆ ತಗೊಂಡೋಗ್ಬೇಕು ಸೂಜಿನ. ಈ ರೀತಿ ಇಟ್ಕೊಂಡು ಗೆಜ್ಜೆ ಬೀಡ್ ಬೇಡ, ಹಾಗೆ ಹೋಲ್ ಗ್ಯಾಪಲ್ಲಿ ರಿಂಗಲ್ಲಿ ನಿಡಲ್ನ ಮೇಲೆ ತಗೊಳ್ಬೇಕು. ಈ ರೀತಿ ಸೂಜಿನ ಮೇಲೆ ತಗೊಳ್ತಾ ಇದ್ದೀನಿ. ಸೂಜಿನ ಈ ರೀತಿ ಮೇಲೆ ತಗೊಂಡು ಅದನ್ನು ಮೇಲೆ ಸ್ವಲ್ಪ ಟೈಟಾಗಿ ಎಳ್ಕೊಳ್ಬೇಕು. ಸೊ ಬೀಡನ್ನ ಈ ರೀತಿ ಕೆಳಗಡೆ ಎಳೆದು ನಂತರ ಮೇಲೆ ಎಳ್ಕೊಂಡ್ರೆ ಅದು ನೀಟಾಗಿ ಕೂರುತ್ತೆ. ಈ ರೀತಿ ಹಾಕ್ಕೊಂಡ್ಮೇಲೆ ಇವಾಗ ಸೂಜಿನ ಬಟ್ಟೆ ಮೇಲಿಂದ ಕೆಳಗಡೆ ತಗೊಂಡೋಗ್ಬೇಕು. ಈ ರೀತಿ ತಗೊಂಡೋಗಿ ಹಿಂದೆ 1-2 ಗಂಟು ಹಾಕ್ಕೊಳ್ಬೇಕು. ಸೊ ಬಟ್ಟೆ ಮೇಲೆ 1-2 ನಾಟ್ ಹಾಕ್ಕೊಳ್ಬೇಕು. ಬಟ್ಟೆಗೆ ಈ ರೀತಿ ಚುಚ್ಚಿ 1-2-3 ಸಲ ನಿಡಲ್ಗೆ ರೌಂಡ್ ಮಾಡಿ ನಂತರ ಎಳೆದಾಗ ಅದು ಟೈಟ್ ಆಗುತ್ತೆ. ನಂತರ ಅದನ್ನು ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಕಾಣಿಸುತ್ತೆ. ಇಲ್ಲಿ ಮಧ್ಯದಲ್ಲಿ ನಿಮಗೆ ಎಷ್ಟು ಗ್ಯಾಪ್ ಬೇಕು ಅಂತ ನೋಡಿಕೊಂಡು
ಕುಚ್ಚನ್ನು ಕಟ್ಕೊಳ್ಳಿ. ನಾನಿಲ್ಲಿ 1 ಫಿಂಗರಷ್ಟು ಗ್ಯಾಪನ್ನು ಕೊಡ್ತಾ ಇದ್ದೀನಿ. ಇನ್ನೂ ದೂರ ಬೇಕಿದ್ದರೂ ಮಾಡ್ಕೊಳ್ಬೋದು. ಸೊ ತುಂಬ ಈಸಿ ಇದೆ. ನಾವು ರಿಂಗಿಗೆ ಕುಚ್ಚನ್ನು ಕಟ್ಕೊಂಡು ಇಟ್ಕೊಂಡು ಬೇಗ ಬೇಗ ಅಟ್ಯಾಚ್ ಮಾಡ್ಕೊಳ್ತಾ ಹೋಗ್ಬೋದು. ಇದಕ್ಕೆ ನಾವು ಕ್ರೋಶೆ ಕುಚ್ಚು ಕಲಿಬೇಕು ಮತ್ತು ಅನ್ನೋ ಹಾಗಿಲ್ಲ. ಯಾರು ಬೇಕಿದ್ದರೂ ಕುಚ್ಚನ್ನು ಕಟ್ಕೊಳ್ಬೋದು. ಬೀಡನ್ನ ಹಾಕ್ಕೊಂಡು ಕುಚ್ಚು ಏನಾದರೂ ಕಟ್ಕೊಳ್ಬೇಕು ಅನ್ನೋರು ಈ ರೀತಿ ಟ್ರೈ ಮಾಡ್ಬೋದು. ಮೊದಲಿಗೆ ನಾವು ಸೀರೆಗೆ ನಾಟ್ ಮಾಡ್ಕೊಳ್ಬೇಕು. ನಂತರ ಇನ್ನೊಂದನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನಾಟ್ ಮಾಡ್ಕೊಂಡ್ಮೇಲೆ ರಿಂಗ್ ಮೇಲ್ಭಾಗದಿಂದ ಸೂಜಿನ ಹಾಕಬೇಕು. ಈ ರೀತಿ ಹಾಕೊಂಡ್ಮೇಲೆ ಒಂದು ಗೆಜ್ಜೆ ಬೀಡನ್ನ ಹಾಕ್ಕೊಳ್ಬೇಕು. ಕುಚ್ಚು ಸ್ವಲ್ಪ ದಪ್ಪ ಬೇಕು ಅಂದರೆ ನೀವು 100 ಎಳೆ ಥ್ರೆಡ್ಡನ್ನಾದರೂ ತಗೊಳ್ಬೋದು. ಅದನ್ನು ಫೋಲ್ಡ್ ಮಾಡಿ ಕಟ್ಟಿದಾಗ 200 ಎಳೆ ದಾರ ಆಗುತ್ತೆ. ಒಂದು ಗೆಜ್ಜೆ ಬೀಡನ್ನ ಹಾಕ್ಕೊಂಡು ಗೆಜ್ಜೆ ಬೀಡನ್ನ ಬಿಟ್ಟು ಬರೀ ರಿಂಗ್ ಒಳಗಡೆ ನಾವು ನಿಡಲ್ನ ಹಾಕಿ ಮೇಲೆ ಎಳ್ಕೊಳ್ಬೇಕು. ನಿಮ್ಮ ಹತ್ರ ಏನಾದರೂ ಗೆಜ್ಜೆ ಬೀಡ್ಸ್ ಇಲ್ಲ ಅಂದರೆ ನಾರ್ಮಲ್ ರೌಂಡ್ ಶೇಪಲ್ಲಿರುವಂಥ ಬೀಡ್ಗಳನ್ನಾದರೂ ಹಾಕ್ಕೊಳ್ಬೋದು. ನಂತರ ಬಟ್ಟೆ ಹಿಂದೆ ನಾವು ನಿಡಲ್ನ ತಗೊಂಡೋಗಿ ಹಿಂದೆ ಗಂಟು ಹಾಕ್ಕೊಳ್ಬೇಕು. ಹಿಂದೆ ಒಂದು 2-3 ರೌಂಡು ಆ ಸೂಜಿಗೆ ಸುತ್ತಕೊಂಡು ಮೇಲೆ ಎಳ್ಕೊಂಡ್ರೆ ಟೈಟ್ ಆಗುತ್ತೆ. ಅಥವಾ ನಾರ್ಮಲ್ ಆಗಾದರೂ ನೀವು ಗಂಟು ಹಾಕ್ಕೊಳ್ಬೋದು. ಸ್ಟಾರ್ಟಿಂಗ್ ಥ್ರೆಡ್ಡು ಮತ್ತು ಎಂಡಿಂಗ್ ಥ್ರೆಡ್ ಎರಡನ್ನು ಕೂಡ ಸೇರಿಸಿ ಗಂಟು ಹಾಕ್ಕೊಳ್ಬೋದು. ನಿಮಗೆ ಹೇಗೆ ಈಸಿ ಅನಿಸುತ್ತೋ ಆ ರೀತಿ ಕುಚ್ಚನ್ನು ಕಟ್ಕೊಳ್ಳಿ. ಈ ರೀತಿ ನಾನು ರಿಂಗಿಗೆ ಕುಚ್ಚನ್ನು ಅಟ್ಯಾಚ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಸೊ ಡಿಫ್ರೆಂಟಾಗೂ ಕೂಡ ಕಾಣಿಸುತ್ತೆ. ನಾನಿಲ್ಲಿ ಸ್ವಲ್ಪ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ರಿಂಗಿಗೆ ಸೀರೆ ಕುಚ್ಚನ್ನು ಕಟ್ಕೊಂಡ್ರೆ ಸೊ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿತ್ತು. ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಈಸಿ ಇದೆ. ಎಲ್ಲರೂ ಕೂಡ ಹಾಕ್ಕೊಳ್ಬೋದು. ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.